ಬೊಬ್ಬೆ ಬಡಿದ್ರು, ಹೋರಾಟ ಮಾಡಿದ್ರು, ಧರಣಿ ಮಾಡಿದ್ರು. ರಮಾನಾಥ್ ರೈ ಅನ್ನೋ ಒಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಈ ಭಾಗದಲ್ಲಿ ಅವ್ರು ಹೇಳಿದ್ರು, ಈ 5 ಲಕ್ಷ ಕೊಟ್ಟಿದ್ದಾರಲ್ಲ, ಈ ಸರ್ಕಾರದವರು ಕಂಜೂಸ್ತನ ಮಾಡಬಾರ್ದು, ಸರ್ಕಾರ ಕಂಜೂಸ್ ಆಗಬಾರ್ದು. 5 ಲಕ್ಷ ರೂಪಾಯಿ ಯಾವ ಮನೆ ಕಟ್ಟಕ್ಕಾಗುತ್ತೆ? ಅವ್ರಿಗೆ ಮನೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ. 5 ಲಕ್ಷದಲ್ಲಿ ಸರ್ಕಾರ ಕಂಜೂಸ್ತನ ಮಾಡಬಾರ್ದು, ಸರ್ಕಾರ ಕೂಡಲೇ ಹೆಚ್ಚಿನ ಹಣ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕೆ ನಾಚಿಕೆ ಇಲ್ವಾ ಅಂತ ಕೇಳಿದರು. ಈಗ ನಾನು ಅದೇ ಸರ್ಕಾರವನ್ನು ನಾನು ಕೇಳ್ತಾ ಇದ್ದೀನಿ. ನಾವು 5 ಲಕ್ಷ ಕೊಟ್ರಿ, ನೀವು 1,25,000 ಅದು ನರೇಂದ್ರ ಮೋದಿಯವರ ಅನುದಾನ, ಅದು ಕೇಂದ್ರ ಸರ್ಕಾರದ ಅನುದಾನ. ಅದು ಬಿಟ್ಟರೆ ನೀವೇನು ಕೊಡ್ತಾ ಇದ್ದೀರಾ? ಇದರಲ್ಲಿ ನಿಮ್ಮ ಪಾತ್ರ ಏನು? ಪ್ರವಾಹದಲ್ಲಿ ನಿಮ್ಮ ಪಾತ್ರ ಏನಿದೆ? ಏನೂ ಇಲ್ಲ ನಿಮ್ಮ ಪಾತ್ರ. ನಿಮ್ಮದೇ ನಾಯಕ ಹೇಳಿದ್ದಾರೆ 5 ಲಕ್ಷ ಸಾಕಾಗಲ್ಲ, ಜಾಸ್ತಿ ಮಾಡಬೇಕು ಅದನ್ನು ಅಂತ ಹೇಳಿದ್ದಾರೆ. ಇಲ್ಲಿ ನೀವು 5 ಲಕ್ಷ ಅಲ್ಲ 1,25,000 ಕೊಡ್ತಾ ಇದ್ದೀರಾ. ನಾಚಿಕೆ ಆಗಲ್ವಾ? ಬೇಕಾದ್ರೆ ಆಡಿಯೋನ ಹಾಕಿ ತೋರಿಸ್ತೀನಿ ನಿಮಗೆ. ಆಡಿಯೋ ಹಾಕಿ ಬೇಕಾದರೆ ಹಾಕಿ ಒಂದ್ಸರಿ ತೋರಿಸಪ್ಪ ಎಲ್ಲರೂ. ಅಂದರೆ ನನಗನ್ಸ್ತೈತೆ ರಾಜ್ಯ ಸರ್ಕಾರ ಈ ಪ್ರವಾಹವನ್ನು ನಿರ್ವಹಿಸುವಂಥ ರೀತಿ ಜನಗಳಿಗೆ ಸಮಾಧಾನ ತಂದಿಲ್ಲ. ಜನಗಳಿಗೆ ಸರ್ಕಾರ ಬದುಕಿದೆ, ನಮ್ಮ ಸಹಾಯಕ್ಕೆ ಬರ್ತಾರೆ ಅನ್ನೋದನ್ನ ಆಗ್ತಾ ಇಲ್ಲ. ಅದರಿಂದ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಆಥರೈಸ್ ಕೇಳಿಸ್ತಾ ಇದೆ, ಅವ್ರಿಗೆಲ್ಲ ಕಳಿಸ್ಬಿಡಿ. ಯಾರಿಗಾನ ಕಳಿಸ್ತಾರೆ ಅವರು ಕಳಿಸ್ತಾರೆ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು, ಕೂಡಲೇ ಸಮರೋಪಾದಿಯಲ್ಲಿ ಪರಿಹಾರ ಕಾರ್ಯ ವಿತರಣೆ ಆಗಬೇಕು. ಎಲ್ಲರಿಗೂ ಮನೆ ನೀರು ನುಗ್ಗಿರೋರಿಗೆ, ಮನೆ ಬಿದ್ದಿರೋರಿಗೆ, ಕಾಳಜಿ ಕೇಂದ್ರದಲ್ಲಿ ಇರುವಂಥವ್ರಿಗೆ. ಸ್ವತಃ ಮುಖ್ಯಮಂತ್ರಿಗಳು ತಮ್ಮ ಡೆಲ್ಲಿ ಪ್ರವಾಸವನ್ನು ಬಿಟ್ಟು ನಿಮ್ಮ ಸ್ಕ್ಯಾಂಡಲ್ಗಳೇನಾಗಿದೆ, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ, ಇದನ್ನು ಲೂಟಿ ಮಾಡಿರುವಂಥದ್ದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಹೋಗಿದ್ದಾರೆ. ನೀವು ಆಮೇಲೆ ಕೊಟ್ಕೊಳ್ಳಿ ಎಕ್ಸ್ಪ್ಲನೇಷನ್. ಫಸ್ಟು ನೊಂದಿರುವಂಥ ಭಾಗಗಳಿಗೆ ಬಂದು ಅಲ್ಲಿ ಪರಿಹಾರ ಕಾರ್ಯ ನಡೀತಾ ಇದೆಯಾ ಅನ್ನೋದನ್ನು ಪರಿಶೀಲನೆಯನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು. ಅದನ್ನು ಮಾಡಲೇ ಇಲ್ಲ ಸರ್ಕಾರ. ಇಷ್ಟೊಂದು ಪ್ರಾಣ ಹಾನಿಯಾಗಿದೆ, ಜಾನುವಾರುಗಳಿಗೆ ಸಾವು ನೋವಾಗಿದೆ, ತೋಟಗಳು ಎಲ್ಲ ಬೆಳೆ ಹಾನಿಯಾಗಿದೆ. ಬಾಳೆ ತೋಟ ಇರ್ಬೋದು, ಅಡಿಕೆ ಇರ್ಬೋದು, ಭತ್ತ ಇರ್ಬೋದು. ಕಾಫಿ ಅಂತೂ ಮಳೆ ಜಾಸ್ತಿಯಾಗಿ ಕೊಳೆತು ಬೀಜಗಳೆಲ್ಲ ಉದುರ್ತಾ ಇದೆ ಕಾಫಿ. ನಾನು ಭೇಟಿ ಮಾಡಿದ್ದೆ ಮನೆಗೆ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಭಾಗದಲ್ಲೂ ಕೂಡ ಪ್ರವಾಹ ಬಂದು ಕೆರೆಕಟ್ಟೆಗಳೆಲ್ಲ ಒಡೆದೋಗಿದೆ, ಬೆಳೆ ಹಾನಿಯಾಗಿದೆ. ಬೆಳಗಾಮಲ್ಲೂ ಕೂಡ, ರಾಯಚೂರಲ್ಲಾಗಿದೆ, ಯಾದಗಿರಿಯಲ್ಲಾಗಿದೆ. ಈ ಥರ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಮಳೆ ಹಾನಿಯಾಗಿದೆ ಆಲ್ಮೋಸ್ಟ್. ಅದರಲ್ಲೂ ಕೋಸ್ಟಲ್ ಬೆಲ್ಟಲ್ಲಂತೂ ಜಾಸ್ತಿ ಆಗಿದೆ. ಮಲೆನಾಡು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇದೆ. ಇವತ್ತು ಕೂಡ ಚಾರ್ಮುಡಿ ಘಾಟಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ಕಾರುಗಳೆಲ್ಲ ಕಜುಮಾಗಿರೋದು ಕಾಣಿಸ್ತಾ ಇದೆ. ಇದನ್ನು ರಾಜ್ಯ ಸರ್ಕಾರ ಒಂದು ಸಮರೋಪಾದಿಯಲ್ಲಿ ಟೀಮ್ ಮಾಡಬೇಕಾಯಿತು. ಮತ್ತು ಎಲ್ಲೆಲ್ಲಿ ಈ ಥರ ಅನಾಹುತ ಆಗಿದೆ ಅಲ್ಲಿ ತಾಲೂಕಲ್ಲಿ ಅಲ್ಲಿನ MLAಗಳೇನಿದ್ದಾರೆ, ಯಾವುದೇ ಪಾರ್ಟಿ MLA ಇದೆ, ಆ MLAಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕಾಯಿತು. ಟಾಸ್ಕ್ ಫೋರ್ಸ್ ಮಾಡಿ ಅದಕ್ಕೆ ಹಣ ಬಿಡುಗಡೆ ಮಾಡಿ ಇಮಿಡಿಯೇಟಾಗಿ ರೋಡ್ಗಳು ಕೆಲವೆಲ್ಲ ಕಚ್ಕೊಂಡು ಹೋಗಿದೆ, ಮೋರಿಗಳು ಕಚ್ಕೊಂಡು ಹೋಗಿದೆ, ಮನೆಗಳು ಬಿದ್ದೋಗಿದೆ. ಇದನ್ನೆಲ್ಲ ಸಮರೋಪಾದಿಯಲ್ಲಿ ಕಟ್ಟುವಂಥದ್ದಕ್ಕೆ ಅವರು ಎಲ್ಲ MLAಗಳಿಗೂ ಅಟ್ಲೀಸ್ಟ್ ಒಂದೊಂದು 5-5 ಕೋಟಿ ರೂಪಾಯಿ ಆದರೂ ಬಿಡುಗಡೆ ಮಾಡಬೇಕಾಗಿತ್ತು.